A warm greeting, students. I am Rekha HG, Assistant Professor of History, GC Vijayanagar, Bangalore. And in this session, I will be highlighting on Hayavale Ainuru for third semester BA students. So, Hayavale Ainuru is the name of the 500 guilds represented in this particular guild. ಐನೂರು ಮಂದಿ ಇಲ್ಲಿ ರಿಜಿಸ್ಟರ್ ಆಗಿದ್ದರಿಂದ ಇದಕ್ಕೆ ಅಯ್ಯವಳೆ ಐನೂರು ಅಂತ ಕೂಡ ಕರೀತಾರೆ. ಇದು ಪ್ರಸಿದ್ಧ ವಾಣಿಜ್ಯ ಸಂಘ. ಇಟ್ ಈಸ್ ಅ ಫೇಮಸ್ ಕಮರ್ಷಿಯಲ್ ವಾಟ್ ಯು ಕಾಲ್ಡ್ ಗಿಲ್ಡ್. ಇದನ್ನು ಅಯ್ಯವಳೆ ಐನೂರು ಬಿಕಾಸ್ ದೇರ್ ವೇರ್ 500 ಮೆಂಬರ್ಸ್ ಇನ್ ಇಟ್. ಅದರೊಳಗೆ 500 ಮಂದಿ ಸದಸ್ಯರು ಇನಿಷಿಯಲಿ ಇದ್ದಂಥದ್ದು, ನಂತರ ಆ ಒಂದು ಸದಸ್ಯತ್ವ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಐಹೊಳೆ ಅಥವಾ ಆರ್ಯಪುರ ಬಾದಾಮಿ ಚಾಲುಕ್ಯರ ರಾಜ್ಯದ ಆಗಿದ್ದರಿಂದ ಇದು ಪ್ರಸಿದ್ಧ ವಾಣಿಜ್ಯ ಕೇಂದ್ರವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಪ್ರಾಕ್ಸಿಮಿಟಿ ಇರುತ್ತೆ ಬಿಕಾಸ್ ಇಟ್ ಈಸ್ ವೆರಿ ನಿಯರ್ ಟು ದಿ ಐಹೊಳೆ. ಹಾಗಾಗಿ ಐಹೊಳೆ ಐನೂರು ಅನ್ನೋ ಅರ್ಥದಲ್ಲಿ ಇದು ಪ್ರಸಿದ್ಧಿ ಪಡ್ಕೊಳ್ಳುತ್ತೆ. ಇದರದ ಅಸ್ತಿತ್ವದ ಕಾಲ, ದಿ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಗಿಲ್ಡ್ ಡೇಟ್ಸ್ ಫ್ರಮ್ 8th century to 12th century. ಇಲ್ಲಿ 8ರಿಂದ 12ನೇ ಶತಮಾನದವರೆಗೂ ಇಲ್ಲಿ ಇದ್ದಂಥ ಒಂದು ಶ್ರೇಣಿ ಅಂತ ಹೇಳ್ಬೋದು. ನಮಗೆ ಈ ಒಂದು ಮಾಹಿತಿ ಹೇಗೆ ಸಿಗುತ್ತೆ? ಹೌ ಡು ವಿ ಗೆಟ್ ದ ಇನ್ಫಾರ್ಮೇಷನ್ ಆಫ್ ದಿಸ್ ಐಹೊಳೆ ಅಂತಂದರೆ, ವಿ ಗೆಟ್ ದಿ ಇನ್ಫಾರ್ಮೇಷನ್ ಥ್ರೂ ದ ಇನ್ಸ್ಕ್ರಿಪ್ಷನಲ್ ಸೋರ್ಸಸ್. ಸೊ ಇಲ್ಲಿ ಈ ಸದಸ್ಯರನ್ನು ನಾನಾ ದೇಶಿಗಳು, ಉಭಯ ನಾನಾ ದೇಶಿಗಳು ಆ ರೀತಿ ಒಂದು ಹೆಸರಿನಿಂದ ಕರಿತಾ ಇರ್ತಾರೆ. ಇದು ಇಡೀ ದಕ್ಷಿಣ ಭಾರತಕ್ಕೆ ಹಬ್ಬಿರುತ್ತೆ. ಕರ್ನಾಟಕ ಅಲ್ಲದಿರ ಇಡೀ ದಕ್ಷಿಣ ಭಾರತಕ್ಕೆ ಹರಡಿರುತ್ತೆ. ಜೊತೆಗೆ ಇಡೀ ಭಾರತಕ್ಕೆ ಇದು ದೊಡ್ಡ ಶ್ರೇಣಿಯಾಗಿರುತ್ತೆ. ಐಹೊಳೆ ಐಹೊಳೆ ಐನೂರು ಅನ್ನೋದು ಇಟ್ ಈಸ್ ಗಿಲ್ಡ್ ಫಾರ್ ದಿ ಎಂಟೈರ್ ಇಂಡಿಯಾ, ದ ಬಿಗ್ಗೆಸ್ಟ್ ಒನ್. ಸೊ ಇಲ್ಲಿ ಇಟ್ ಎಕ್ಸ್ಟೆಂಡ್ಸ್ ಕರ್ನಾಟಕ ಅಲ್ಲದಿರ ಆಂಧ್ರ, ತಮಿಳುನಾಡು, ಕೇರಳ ಆ್ಯಂಡ್ ಈವನ್ ಮಹಾರಾಷ್ಟ್ರಲ್ಲಿ ಕೂಡ ಶಾಖೆಗಳಿದ್ವಂತೆ. ಸೊ ಹಾಗಾಗಿ ಇಟ್ ವಾಸ್ ಎ ವೆರಿ ಬಿಗ್ ವಾಟ್ ಯು ಕಾಲ್ಡ್ ಗಿಲ್ಡ್ ಆಗಿರುವಂಥದ್ದು. ಕರ್ನಾಟಕದಲ್ಲಿ ಅಗ್ರಹಾರಗಳಲ್ಲಿ ಹೆಚ್ಚಾಗಿ ಇದರ ನೆಲೆಗಳಿದ್ವಂತೆ. ದ ಬ್ರಾಂಚಸ್ ವೇರ್ ಮೋರ್ ಇನ್ ದ ಅಗ್ರಹಾರಾಸ್. ಕರ್ನಾಟಕದಲ್ಲಿ ಬಳ್ಳಿಗಾಮೆ, ಧಾರವಾಡ, ಬಿಜಾಪುರ, ದಾವಣಗೆರೆ, ರಾಯಚೂರು, ತಮಿಳುನಾಡು, ಪೋಹಾರ್, ಕಾವೇರಿಪಟ್ಟಣಂ, ಮಧುರೈ, ಕಾಂಚಿ, ತಂಜಾವೂರು, ಕುಂಭಕೋಣಂ. ಸೊ ಇಲ್ಲೆಲ್ಲ ಇದರ ಶಾಖೆಗಳಿದ್ವಂತೆ. ಇಡೀ ಭಾರತದಲ್ಲಿ ಇಂತಹ ಸಂಘ ಮತ್ತೊಂದು ಇರಲಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಇಟ್ ಈಸ್ ಎ ವೆರಿ ಬಿಗ್ ವಾಟ್ ಯು ಕಾಲ್ಡ್ ಗಿಲ್ಡ್. ಸೊ ಈ ವ್ಯಾಪಾರದಲ್ಲಿ ಹಲವಾರು 500ಗಿಂತ ಹೆಚ್ಚು ವರ್ತಕರು ರಿಜಿಸ್ಟರ್ ಮಾಡಿ ಇಲ್ಲಿ ವ್ಯಾಪಾರವನ್ನು ಕೈಗೊಂಡಿರ್ತಾರೆ. ಇಲ್ಲಿ ಚೋಳರು, ಪಾಂಡ್ಯರು, ಮಗಧ, ಕೋಸಲ, ಸೌರಾಷ್ಟ್ರ, ನೇಪಾಳ ರಾಜ್ಯಗಳಲ್ಲಿ ಇವರು ಸಂಚರಿಸ್ತಿದ್ರಂತೆ. ಈ ವ್ಯಾಪಾರ ಶ್ರೇಣಿಗಳು ಎಲ್ಲ ಕಡೆ ಸಂಚರಿಸ್ತಿದ್ರಂತೆ. ಸೊ ಹೀಗಾಗಿ ಇವರು ವಿದೇಶಿಯರ ಜೊತೆ ಕೂಡ ವ್ಯಾಪಾರವನ್ನು ಹೊಂದಿರ್ತಾರೆ. ಎಲ್ಲಿ ಅಂತಂದರೆ ಮಲಯ, ಜಾವ, ಸುಮಾತ್ರ, ಶ್ರೀಲಂಕಾ, ಕಂಬೋಡಿಯಾ, ಚೀನಾ, ಬರ್ಮಾ, ಪರ್ಷಿಯಾ, ಅರೇಬಿಯಾ ವ್ಯಾಪಾರ ಸಂಪರ್ಕವನ್ನು ಹೊಂದಿರ್ತಾರೆ. ಬಿಕಾಸ್ ಇಲ್ಲಿ ವರ್ತಕ ಶ್ರೇಣಿ ಮತ್ತು ಕಸಬುದಾರರ ಶ್ರೇಣಿ 2 ಶ್ರೇಣಿ ಇರುತ್ತೆ. ಇಯರ್ ಮರ್ಚೆಂಟ್ ಗಿಲ್ಡ್ಸ್ ಆ್ಯಂಡ್ ದ ಆರ್ಟಿಸಾನ್ ಗಿಲ್ಡ್ಸ್. ಸೊ ವಾಟ್ ಡಸ್ ದ ಮರ್ಚೆಂಟ್ ಗಿಲ್ಡ್ ಡಸ್? ವರ್ತಕರ ಶ್ರೇಣಿ ಏನು ಮಾಡ್ತಾರೆ? ದೇ ವಿಲ್ ನಾಟ್ ಪ್ರೊಡ್ಯೂಸ್ ಎನಿಥಿಂಗ್. ಐ ಹ್ಯಾವ್ ಟೋಲ್ಡ್ ಯು ಅರ್ಲಿಯರ್ ಆಲ್ಸೋ. ವರ್ತಕ ಶ್ರೇಣಿ ಮತ್ತು ಕಸಬುದಾರರ ಶ್ರೇಣಿ. ಕಸಬುದಾರರು ಒಂದು ಉತ್ಪಾದನೆಯನ್ನು ರೆಡಿ ಮಾಡ್ತಾರೆ. ಅದನ್ನು ಇವರು ವರ್ತಕರು ಪರ್ಚೇಸನ್ನು ಮಾಡಿಕೊಂಡು ಇದರ ಕ್ವಾಲಿಟಿಯನ್ನು ಬೆಸ್ಟ್ ಕ್ವಾಲಿಟಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ರಂತೆ ಆ ಕಾಲಕ್ಕೆ. ವರ್ತಕರು ಶ್ರೇಣಿಯಲ್ಲಿ ಮತ್ತು ಕಸಬುದಾರರು, ಮೇನಾಗಿ ಕಸಬುದಾರರು ದಿ ಬೆಸ್ಟ್ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಿ ಅವರು ಜಾತಿಯ ಆಧಾರದ ಮೇಲೆ ಕಸಬುದಾರರು ಕೆಲಸವನ್ನು ಮಾಡಿ ಅದನ್ನು ವರ್ತಕರಿಗೆ ಮಾರುತ್ತಾ ಇದ್ದರು. ಆ ವರ್ತಕರು ಈ ಒಂದು ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಇರ್ತಾ ಇತ್ತು ಅಂತ ಕೂಡ ಹೇಳ್ತಾರೆ. ಅದನ್ನು ಬೇರೆ ಬೇರೆ ದೇಶದಲ್ಲಿ ಮತ್ತು ವಿದೇಶಗಳಲ್ಲಿ ಮಾರಾಟ ಮಾಡ್ತಾ ಇದ್ರಂತೆ, ವ್ಯಾಪಾರನ ಹೊಂದಿದ್ರಂತೆ. ಇವರು ದೂರ ದೂರ ಸ್ಥಳಗಳಿಗೆ ಹೋಗಿ ಹತ್ತಿ ಬಟ್ಟೆ, ಸಕ್ಕರೆ, ಗೋಧಿ, ಮೆಣಸು, ಶುಂಠಿ, ಲವಂಗ, ಸಾಸಿವೆ, ಚಂದನ, ಕಸ್ತೂರಿ, ಕುಂಕುಮ ಮತ್ತು ವಜ್ರ ವೈಡೂರ್ಯ ಮೊದಲಾದಂಥ ವಸ್ತುಗಳನ್ನು ಅವರು ಮಾರೋದ್ರಲ್ಲಿ ನಿಸ್ಸೀಮರಾಗಿರ್ತಿದ್ರು. ಈ ಸಂಘವನ್ನು ಆಸ್ ಐ ಟೋಲ್ಡ್ ಯು ಅರ್ಲಿಯರ್ ಆನ್ಸಿಯಾಟಿಕ್ ಲೀಗ್ಗೆ ಹೋಲಿಸಲಾಗತ್ತಂತೆ. ಯಾಕಂದರೆ ಆ ಜರ್ಮನಿಯಲ್ಲಿ ಒಂದು ಲೀಗ್ ಇತ್ತು, ಅದಕ್ಕೆ ಇದನ್ನು ಹೋಲಿಸೋದಕ್ಕೆ ಭಾಳ ಸೂಕ್ತ ಆಗತ್ತೆ ಅಂತ ಇದಕ್ಕೆ ವರ್ಣನೆ ಕೂಡ ನೀಡಿದ್ದಾರೆ. ಸೊ ಈ ನೇಮ್ ಯಾಕೆ ಬಂತು? ಆಸ್ ಐ ಟೋಲ್ಡ್ ಯು, ಬಿಕಾಸ್ ಆಫ್ ದ ಪ್ರಾಕ್ಸಿಮಿಟಿ ಆಫ್ ದಿಸ್ ಗಿಲ್ಡ್ ಟು ದ ಸೀಟ್ ಆಫ್ ಚಾಲುಕ್ಯನ್ ಪವರ್ ಆಸ್ ಐಹೊಳೆ ಹತ್ರ ಇದು ಸ್ಟಾರ್ಟ್ ಆಗಿದ್ದಂಥದ್ದು. ಇಡೀ ದಕ್ಷಿಣ ಭಾರತಕ್ಕೆ ವ್ಯಾಪಿಸುವಂಥದ್ದು, ವಿದೇಶಿಗಳಲ್ಲಿ ಕೂಡ ವ್ಯಾಪಾರ ಆದಂಥ ಒಂದು ಶ್ರೇಣಿಯಾಗಿರುತ್ತೆ.
ಸೊ ಇಟ್ ಎಂಜಾಯ್ಡ್ ಎ ಪ್ರಿಡಾಮಿನೆಂಟ್ ಪೊಸಿಷನ್ ಇನ್ ದಿ ಎಕನಾಮಿಕ್ ಲೈಫ್. 12ನೇ ಶತಮಾನದವರೆಗೂ ಇದು ಎಂಜಾಯ್ ಮಾಡುತ್ತೆ. ಇದ್ರ ಬಗ್ಗೆ ಮಾಹಿತಿ ನಮಗೆ ಹೇಗೆ ಸಿಗುತ್ತೆ, ಹೌ ಡು ವಿ ಗೆಟ್ ದಿಸ್ ಇನ್ಫಾರ್ಮೇಷನ್ ಅಂತಂದರೆ, ಡ್ಯೂ ಟು ದ ಇನ್ಸ್ಕ್ರಿಪ್ಷನಲ್ ಎವಿಡೆನ್ಸ್ ಪರ್ಟೈನಿಂಗ್ ಟು ದಿಸ್ ಗಿಲ್ಡ್ ಬಿಲಾಂಗಿಂಗ್ ಟು ದ 11th and 12th centuries. ಇಟ್ ವಾಸ್ ಎ ಬಿಗ್ಗೆಸ್ಟ್ ಗಿಲ್ಡ್, ನಾಟ್ ಇಡೀ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಶ್ರೀಲಂಕಾ, ಚೈನಾ, ಸೌತ್ ಈಸ್ಟ್ ಏಷ್ಯಾ. ಸೊ ಆಲ್ ದೀಸ್ ಪ್ಲೇಸಸ್ ದಿ ಟ್ರೇಡ್ ಹ್ಯಾಸ್ ಬೀನ್ ಕಂಡಕ್ಟೆಡ್ and it was a biggest of the merchant guilds of the peninsular India. So comparison of ಐಹೊಳೆ ಐನೂರು with Hanseatic League. As I told you, Hanseatic League ಅನ್ನುವಂಥದ್ದು ಜರ್ಮನಿಯಲ್ಲಿ ಇದ್ದಂಥ ಒಂದು ವರ್ತಕ ಶ್ರೇಣಿ ಅಥವಾ ಒಂದು ಗಿಲ್ಡ್ ಅಂತ ಹೇಳ್ಬೋದು. ಅದನ್ನು ಸಮ್ ಸ್ಕಾಲರ್ಸ್ ಹ್ಯಾವ್ ಕಂಪೇರ್ಡ್ ದಿಸ್ ಟು ದ ಐನೂರು ಟು Hanseatic League ಆಫ್ ಜರ್ಮನಿ. ಇದು ಕಮರ್ಷಿಯಲ್ ಆಗಿ ಪ್ರಿಡಾಮಿನೆಂಟ್ ಆಗಿ ಇಟ್ ವಾಸ್ ದೇರ್ ಇನ್ ದ ಮಿಡ್ 14th century. ಅಂತಂದರೆ Hanseatic League ಎಂಜಾಯ್ಡ್ ಪ್ರಿಡಾಮಿನೆನ್ಸ್ ಇನ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಡ್ಯೂರಿಂಗ್ ದ ಮಿಡ್ 14th century. ಜರ್ಮನಿಯಲ್ಲಿ 14ನೇ ಶತಮಾನದ ಕಾಲದಲ್ಲಿ Hanseatic League ಅನ್ನುವಂಥದ್ದು ಬಹಳ ಕಮರ್ಷಿಯಲ್ ಆಕ್ಟಿವಿಟೀಸಲ್ಲಿ ಹೆಸರು ಮಾಡಿದಂಥದ್ದು. ಇವರು ಅಸ್ತಿತ್ವಕ್ಕೆ ಬಂದಂಥ ಕಾಲಕ್ಕೆ Hanseatic ಸೊಸೈಟಿ ಅಥವಾ Hanseatic League ಅಸ್ತಿತ್ವಕ್ಕೆ ಬರುವಂಥ ಕಾಲಕ್ಕೆ ಆಗಲೇ ಐಹೊಳೆ ಐನೂರು ಅವನತಿಗೊಂಡಿರುತ್ತೆ. ಬೈ ದ ಟೈಮ್ Hanseatic League ಎಸ್ಟಾಬ್ಲಿಷ್ ಇಸ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಡ್ಯೂರಿಂಗ್ ದಿ ಮಿಡ್ 14th century, ಐಹೊಳೆ ಐನೂರು ಆಸ್ ಡಿಸ್ಇಂಟಿಗ್ರೇಟೆಡ್ ಆ್ಯಂಡ್ ಡಿಕ್ಲೈನ್ಡ್ ಬೈ ದೆಮ್. ಸೊ ಎಲ್ಲಿ ಈ Hanseatic League ಹೇಗೆ ಅಸ್ತಿತ್ವಕ್ಕೆ ಬರುತ್ತೆ ಅಂತಂದರೆ, ಇಟ್ ಆರಿಜಿನೇಟೆಡ್ ಫ್ರಮ್ ವೇರಿಯಸ್ ಲೂಸ್ ಅಸೋಸಿಯೇಷನ್ ಆಫ್ ಜರ್ಮನ್ ಟ್ರೇಡರ್ಸ್ ಆ್ಯಂಡ್ ಟೌನ್ಸ್ ಫಾರ್ಮ್ ಟು ಅಡ್ವಾನ್ಸ್ ಮ್ಯೂಚುವಲ್ ಕಮರ್ಷಿಯಲ್ ಇಂಟ್ರೆಸ್ಟ್ ಸಚ್ ಆಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಪ್ರೈರಸಿ ಆ್ಯಂಡ್ ಬ್ಯಾಂಡಿಟ್ರಿ. ಸೊ ಇದು ಒಂದು ಅಸೋಸಿಯೇಷನ್ ಜರ್ಮನಿಯಲ್ಲಿ ಅವರ ವ್ಯಾಪಾರವನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ, ಕಳ್ಳತನದಿಂದ ಅವರನ್ನವರೇ ಪ್ರೊಟೆಕ್ಟ್ ಮಾಡಿಕೊಂಡು ಮತ್ತು ವ್ಯಾಪಾರನ ವಿಸ್ತಾರ ಮಾಡಿಸುವ ಒಂದು ಪ್ರಯತ್ನವಾಗಿರುತ್ತೆ. ಅವರು ಇದನ್ನು ಒಂದು ಸಂಘವಾಗಿ ಅಲ್ಲಿ ಜರ್ಮನಿಯಲ್ಲಿ 14th centuryನಲ್ಲಿ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ದೀಸ್ ಅರೇಂಜ್ಮೆಂಟ್ಸ್ ಗ್ರ್ಯಾಜುವಲಿ ಕೌನ್ಸಲ್ಡ್ ಇನ್ ಟು Hanseatic League, whose traders enjoyed duty-free treatment, protection, diplomatic privileges in affiliated communities ಆ್ಯಂಡ್ ದೇರ್ ಟ್ರೇಡ್ ರೂಟ್ಸ್. ಅಂತಂದರೆ ಇವರಿಗೆಲ್ಲ ಒಂದು ಪ್ರೊಟೆಕ್ಷನ್ಗಾಗಿ ಒಂದು ಲೀಗನ್ನು ಮಾಡ್ಕೋತಾರೆ ವ್ಯಾಪಾರದಲ್ಲಿ. ಇವರಿಗೆ ಡ್ಯೂಟಿ ಫ್ರೀ ಟ್ರೀಟ್ಮೆಂಟ್ ಅಂತಂದರೆ ತೆರಿಗೆ ಹೆಚ್ಚು ವಿಧಿಸುವಾಗಿರಲಿಲ್ಲ, ಡಿಪ್ಲೊಮ್ಯಾಟಿಕ್ ಪ್ರಿವಿಲೇಜ್ ಇರ್ತಿತ್ತು, ಮತ್ತು ಒಂದು ಕಮ್ಯುನಿಟಿ ಟ್ರೇಡ್ ರೂಟ್ಸ್ಗೆ ಇವರು ಇಂಪಾರ್ಟೆನ್ಸನ್ನು ಕೊಡ್ತಾಯಿದ್ರು. ಸೊ ದೇ ಆಲ್ಸೋ ಡೆವಲಪ್ಡ್ ಎ ಕಾಮನ್ ಲೀಗಲ್ ಸಿಸ್ಟಮ್ ಗವರ್ನಿಂಗ್ ದೇರ್ ಮರ್ಚೆಂಟ್ಸ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಆಪರೇಟೆಡ್ ದೇರ್ ಓನ್ ಆರ್ಮೀಸ್ ಫಾರ್ ಮ್ಯೂಚುವಲ್ ಡಿಫೆನ್ಸ್ ಆ್ಯಂಡ್ ಏಡ್. ಯಾವ ರೀತಿ ಇತ್ತು ಈ Hanseatic ಸೊಸೈಟಿ ಅಂತಂದರೆ, ಅವರು ತಮ್ಮ ಒಂದು ಲೀಗಲ್ ಒಂದು ಕಾನೂನನ್ನು ಅವರೇ ಮಾಡ್ಕೊಳ್ತಾ ಇದ್ರು ಮತ್ತು ಅವರದ್ದೇ ಒಂದು ಸೈನ್ಯವನ್ನು ಇಟ್ಕೊಳ್ತಿದ್ರು. ಐಹೊಳೆ ಐನೂರಿನಲ್ಲಿ ಕೂಡ ಒಂದು ಸೈನ್ಯ ಇರ್ತಾ ಇತ್ತು. ಯಾಕೆ ಅಂತಂದರೆ, ವ್ಯಾಪಾರ ಮಾಡುವಂಥ ಸಮಯದಲ್ಲಿ ದಾಳಿಗಳಾದರೆ ಅವರನ್ನು ರಕ್ಷಿಸ್ಕೊಳ್ಳಿಕ್ಕಾಗಿ ಒಂದು ಸೈನ್ಯವನ್ನು ಕೂಡ ಅವರು ಇಟ್ಕೊಂಡಿದ್ದಂತಾಗಿರುತ್ತೆ. ಸೊ ಇಯರ್ ಆಲ್ಸೋ ದೇ ಹ್ಯಾಡ್ ದೇರ್ ಓನ್ ಆರ್ಮೀಸ್ ಫಾರ್ ಮ್ಯೂಚುವಲ್ ಡಿಫೆನ್ಸ್ ಆ್ಯಂಡ್ ಏಡ್, ಬಿಕಾಸ್ ದೇ ಆರ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ದ ಮರ್ಚೆಂಟ್ಸ್ ಆರ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ದೇ ಇನ್ ಕೇಸ್ ಇಫ್ ಇಟ್ ಈಸ್ having any problem ಅಂತ ಕಾಲದಲ್ಲಿ to protect themselves they had what you call mutual defense and aid. ಸೊ ಹಲವಾರು ಜಾತಿಗಳು ಕೂಡ ಇದ್ವಂತೆ ಈ ಒಂದು ಗಿಲ್ಡ್ನಲ್ಲಿ, ಈ ಶ್ರೇಣಿಯಲ್ಲಿ. ಐಹೊಳೆ ಐನೂರು ಬೀಯಿಂಗ್ ಈ ಶ್ರೇಣಿ ಅವರೇ ಗಿಲ್ಡ್ ಅಕಾಮಿಡೇಟೆಡ್ ವೇರಿಯಸ್ ಕ್ಯಾಸ್ಟ್, ಎಲ್ಲ ಎಷ್ಟೋ ಜಾತಿ, ಕಮ್ಮಾರರು, ಕುಮ್ಮಾರರು, ಈ ಕೆಲಸ ಮಾಡುವಂಥವ್ರು. ಸೊ ಅದರೊಳಗೂ ಹೆಚ್ಚಾಗಿ ಬ್ರಾಹ್ಮಣಾಸ್ ಆಫ್ ಕರ್ನಾಟಕ ಎಂಜಾಯ್ಡ್ ದಿ ಪ್ರಿಡಾಮಿನೆಂಟ್ ಪೊಸಿಷನ್. ಅವರೇ ಅತಿ ಹೆಚ್ಚು ಉನ್ನತ ಪದವಿಯನ್ನು ಪಡ್ಕೊಂಡಂಥವರೇ ಬ್ರಾಹ್ಮಣರಾಗಿದ್ದರಂತೆ. ಫ್ರಮ್ ದಿ ಇನ್ಸೆಪ್ಷನ್ ಇನ್ ಐಹೊಳೆ, ಇನ್ಸ್ಕ್ರಿಪ್ಷನ್ ಹೇಳುತ್ತೆ 12th century, ದಿ ಗಿಲ್ಡ್ ವಾಸ್ ಅಸೋಸಿಯೇಟೆಡ್ ವಿತ್ ಅಗ್ರಹಾರಾಸ್ ಆ್ಯಂಡ್ ಅಗ್ರಹಾರ ಬ್ರಾಹ್ಮಣಾಸ್. 12ನೇ ಶತಮಾನದವರೆಗೂ ಇದ್ರ ಆರಂಭವಾದಂಥ ಕಾಲದಿಂದ 12ನೇ ಶತಮಾನದವರೆಗೂ, ಫ್ರಮ್ ದ ಡೇಸ್ ಆಫ್ ಇಟ್ಸ್ ಇನ್ಸೆಪ್ಷನ್ till 12th century, guild was associated with ಅಗ್ರಹಾರಾಸ್ ಆ್ಯಂಡ್ ಅಗ್ರಹಾರ ಬ್ರಾಹ್ಮಣಾಸ್. ಅಗ್ರಹಾರದ ಮತ್ತು ಅಗ್ರಹಾರ ಬ್ರಾಹ್ಮಣದೊಡನೆ ಲಿಂಕ್ ಇಟ್ಕೊಂಡಿರುವಂಥದ್ದಾಗತ್ತೆ. ಸೊ ದ ಕನ್ನಡ ಐಹೊಳೆ ಸೆಟಲ್ಮೆಂಟ್ಸ್ ಆರ್ ಮಾರ್ಕೆಟ್ಸ್ ಫ್ರೀಕ್ವೆಂಟ್ಲಿ ಲೊಕೇಟೆಡ್. ಮಾರ್ಕೆಟ್ಸ್, ಈ ಒಂದು ವರ್ತಕರು ಮಾರುಕಟ್ಟೆಯನ್ನು ಎಲ್ಲಿ ಹೆಚ್ಚಾಗಿ ಆಯೋಜನೆ ಮಾಡ್ಕೋತಾ ಇದ್ರು ಅಂತಂದರೆ ಅಗ್ರಹಾರದಲ್ಲಿ. There is frequent evidence of actual participation of Brahmanas in trading ventures.
ಬರೀ ವೈಶ್ಯರಿಗೆ ಅಥವಾ ಜೈನರಿಗೆ ಮಾತ್ರ ವ್ಯಾಪಾರ ಸೀಮಿತವಾಗಿರಲಿಲ್ಲ. ದ ವ್ಯಾಪಾರ ವಾಸ್ ಡನ್ ಬೈ ದ ಬ್ರಾಹ್ಮಣಾಸ್ ಆಲ್ಸೋ. ಮಾರುಕಟ್ಟೆಗಳು ನೆನ್ಪಿಟ್ಕೊಳ್ಳಿ, ಅಗ್ರಹಾರಗಳನ್ನು ಬ್ರಾಹ್ಮಣರಿಗಾಗಿ ದಾನ ಮಾಡಿರುವಂಥ ಪ್ರಾಂತ್ಯವಾಗಿ ಅಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಮಾರುಕಟ್ಟೆಯನ್ನು ಕೂಡ ಮಾಡ್ತಿದ್ರಂತೆ. ಐಹೊಳೆ 500 ಶ್ರೇಣಿಯ ಮಾರುಕಟ್ಟೆಗಳು. ಸೊ ಅದ್ರಲ್ಲಿ ಕೂಡ ಬ್ರಾಹ್ಮಣರು ಭಾಗವಹಿಸ್ತಾ ಇದ್ರು. ಮ್ಯಾನೇಜ್ಮೆಂಟ್ ಆಫ್ ಐಹೊಳೆ 500 ಯಾವ ರೀತಿ ಮ್ಯಾನೇಜ್ ಆಗ್ತಾ ಇತ್ತು? ಸೊ ದ ಇನ್ಸ್ಕ್ರಿಪ್ಷನ್ ಆಫ್ ಐಹೊಳೆ 500 ಇನ್ 8th and 9th century, ದಾವಣಗೆರೆ, ಧಾರವಾಡ ಇಲ್ಲೆಲ್ಲ ಅಗ್ರಹಾರದಲ್ಲೇ ಕಾಣಿಸ್ಕೊಂಡ್ವು ಅಂತ ಇನ್ಸ್ಕ್ರಿಪ್ಷನ್ ಹೇಳುತ್ತೆ. ಈ ಐಹೊಳೆ ಶ್ರೇಣಿ ಗಿಲ್ಡ್ ವ್ಯಾಪಾರ ಎಲ್ಲೆಲ್ಲಿ ಆಗ್ತಿದ್ವು 8ರಿಂದ 9ನೇ ಶತಮಾನದಲ್ಲಿ ಅಂತಂದರೆ ಐಹೊಳೆ, ದಾವಣಗೆರೆ, ಅರಸೀಕೆರೆ, ಧಾರವಾಡ, ಬಿಜಾಪುರ, ರಾಯಚೂರು, ಗುಲ್ಬರ್ಗ ಈ ಒಂದು ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಅಗ್ರಹಾರಗಳಲ್ಲಿ ಮಾರುಕಟ್ಟೆ ಇರ್ತಿದ್ವಂತೆ. ಐಹೊಳೆ ಇಟ್ಸೆಲ್ಫ್ 500 ಇಟ್ಸೆಲ್ಫ್ ಹ್ಯಾವ್ ಮೇಡ್ ಲ್ಯಾಂಡ್ ಗ್ರ್ಯಾಂಟ್ಸ್, ಭೂದತ್ತಿಗಳನ್ನು ಕೂಡ ನೀಡಿದ್ದಾರಂತೆ ಐಹೊಳೆ 500. Therefore, ಐಹೊಳೆ 500 was not just associated but managed chiefly by the ಕಾಲಮುಖ ಬ್ರಾಹ್ಮಣರು ಕೂಡ ಇದನ್ನು ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಗಿಲ್ಡ್ಸ್ ವೇರ್ ಪರ್ಮಿಟೆಡ್ ಟು ಮೇಂಟೈನ್ ದೇರ್ ಓನ್ ಫ್ಲಾಗ್, ತಮ್ಮ ಸ್ವಂತ ಧ್ವಜವನ್ನು ಕೂಡ ಮೇಂಟೈನ್ ಮಾಡ್ತಿದ್ರಂತೆ. ಸೊ ಗಿಲ್ಡ್ಸ್ ಆ್ಯಡ್ ರೈಟ್ಸ್ ಟು ಪನಿಷ್ ರಿಕ್ಯಾಟ್ರಿಯೇಟ್ ಪರ್ಸನ್ಸ್, ಅಂದರೆ ಯಾರು ಅವ್ರ ವಿರುದ್ಧ ತಿರುಗಿ ಬೀಳ್ತಾರೋ ಅವರನ್ನು ಕೂಡ ಪನಿಷ್ ಮಾಡೋದಕ್ಕೆ ದೇ ಹ್ಯಾಡ್ ಪವರ್. ಸೊ ದೇ ಹ್ಯಾಡ್ ದೇರ್ ಓನ್ ಅಫರ್ಸ್. ದೇ ಮೇಡ್ ಈ ಒಂದು ಗಿಲ್ಡ್ಸ್ನಲ್ಲಿ ದೇವಾಲಯಗಳಿಗೂ ಕೂಡ ದಾನವನ್ನು ಮಾಡ್ತಿದ್ರು. ಆ್ಯಂಡ್ ದೇ ಪ್ಲೇ ಎ ಪ್ರಾಮಿನೆಂಟ್ ರೋಲ್ ಇನ್ ದ ರೆವೆನ್ಯೂ ಆ್ಯಂಡ್ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್. Thus it appears that the merchant guilds emerged as powerful intermediaries, monopolizing trade and commerce of the empire and also controlling local civil revenue and judicial matter. ಯಾವ ಲೆವೆಲಿಗೆ ಬೆಳ್ಕೊಂಡು ಹೋಗ್ತಾರೆ ಅಂದರೆ ದೇ ಬಿಕಮ್ಸ್ ಇಂಟರ್ಮಿಡಿಯೇಟ್ರಿ, ಅಂದರೆ ಅವರು ಏಕಸ್ವಾಮ್ಯತೆ ಮಾಡ್ಕೊಳ್ತಾರೆ. ಟ್ರೇಡ್ ಮತ್ತು ಕಾಮರ್ಸ್ನಲ್ಲಿ, ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಏಕಸ್ವಾಮ್ಯತೆ ಮಾಡ್ಕೊಳ್ಳೋ ಲೆವೆಲ್ಗೆ ಬೆಳೀತಾರೆ ಗಿಲ್ಡ್ಸು. ದೇ ಆಲ್ಸೋ ಕಂಟ್ರೋಲ್, ಒಂದು ಸಾಮ್ರಾಜ್ಯದ ಒಂದು ರೆವೆನ್ಯೂ ಮತ್ತು ಜುಡಿಷಿಯಲ್ ಮ್ಯಾಟರಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂಥದ್ದು, ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಉಂಟಾಗತ್ತೆ. ಯಾಕಂದರೆ ಅವರು ಎಲ್ಲ ಒಂದು ರೀತಿಯಾದಂತಹ ಹೋಲ್ಸೇಲ್ನಲ್ಲಿ ಪರ್ಚೇಸ್ ಮಾಡಿಕೊಂಡು ರಿಟೇಲ್ನಲ್ಲಿ ಡಾಮಿನೇಟ್ ಮಾಡಿಕೊಂಡು ಇಡೀ ದೆ ಬಿಕಮ್ ಪವರ್ಫುಲ್, ಥರ ಏಕಸ್ವಾಮ್ಯತೆಯನ್ನು ಮಾಡಿಕೊಳ್ಳೋ ಒಂದು ಪ್ರವೃತ್ತಿಯನ್ನು ಹೊಂದುತ್ತಾರೆ. ಆ್ಯಂಡ್ ಗಿಲ್ಡ್ ಸ್ಟ್ರಕ್ಚರ್ ಆಫ್ ದ ಪೀಪಲ್ ಎಬ್ಟ್ ಐಹೊಳೆ 500 ಟು ಕಂಟ್ರೋಲ್ ಆಲ್ ದಿ ಅಫೇರ್ಸ್ ಆಫ್ ಟೌನ್ಸಿನ ಎಲ್ಲ ಅಫೇರನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾರೆ. ಯಾಕಂದರೆ ಐಹೊಳೆ 500 ಸಿಟಿಗಳಲ್ಲೇ ಇರ್ತಾ ಇದ್ದಿದ್ದರಿಂದ ಅದರ ಎಲ್ಲ ವಿಷಯಗಳನ್ನು ಅವರು ನಿಯಂತ್ರಿಸೋ ಒಂದು ಪ್ರಯತ್ನ ಕೂಡ ಮಾಡ್ತಾರೆ ಶ್ರೇಣಿಯಲ್ಲಿ.